ದರ್ಶನಕ್ಕೆ ನಿಂತೀವಿ, ಸಿಕ್ಕಾಪಟ್ಟೆ ಗದ್ದಲ ಐತಿ. ರೆಡಿ ಆಗೋದೈತಿ, ನಾನೇನ ತಗೊಂಡಿವಿ. ಅವ್ರು ಏನು ತೆಗ್ದಿಲ್ಲ ನೋಡ್ರಿ, ಅಷ್ಟು ಹೊಡಿದು ಏಟಂತೂ ಕಾಣ್ದಿರಂಗ ಮೇಕಪ್ ಮಾಡ್ಕೊಂಡಂಗ ಪಿಕ್ಕಿ ಹೋಯ್ತು. ಅಲ್ಲಿವರೆಗೂ ಐತಿ ದರ್ಶನ ಇದೆ. ಪ್ರಸಾದ ಉಂಟ್ರಿ ನಮ್ಮ ಜೋಡಿ ನಾವ ಜೋಡಿ ನೋಡ್ರಿ. ನೀನೇ ಲಗ್ನ ಆಗೈತ್ರಿ. ಒಂದು ಮಗು ಹುಟ್ಟಿದೆ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀವಿ. ಬರೀ ಇವತ್ತಿನ ಲಾಗು ನಿನ್ನೆ ಎಲ್ಲಿಗೆ ಮುಗಿಸಿದ್ನಿ ಅಲ್ಲಿಂದ ನನ್ನ ಲಾಗ್ ಕಂಟಿನ್ಯೂಷನ್ ಆಗೈತಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡ್ಕೊಂಡು ಬರ್ರಿ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಶೇರ್ ಮಾಡಿರಿ. ಹೊಸ ನೋಡೋರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೊರಿ. ಬರೀ ಲಾಗ್ ಇವರಿಬ್ಬರು ಹೊರಗಡೆ ಹೋಗೋಣ ಮಮ್ಮಿ ಅಂತೇಳಿ ಕಿರಿಕಿರಿ ಕೊಡತ್ತಿದ್ರಿ. ಹಾಗಾಗಿ ಹೊರಗಡೆ ಹೋಗೋಣ ಏನಾದ್ರು ಸ್ನ್ಯಾಕ್ಸ್ ತಿನ್ನೋಕೆ ಅಂತೇಳಿ ನಾವೀಗ ಹೊರಟು ನಿಂತೀವಿ. ಅಲ್ಲಿ ಮುಂದೆ ಏನೇನು ಆಯ್ತು ಅಂತೇಳಿ ಎಲ್ಲನೂ ಶೇರ್ ಮಾಡ್ಕೊಂಡು ನೋಡ್ರಿ. ವಿಡಿಯೋನ ಪೂರ್ತಿ ನೋಡ್ಕೊಂಬರ್ರಿ. ಏನಂದಿ? ಯಾವಾಗ ತೊಗೊಂಡಿದ್ದಿ? ಏನು ಸುದ್ದಿ? ಯಾವಾಗ ತೊಗೊಂಡಿದ್ದಿ? ನಾನು ತರಿಸಿದ್ದೆ. ಚೆನ್ನಾಗಲ್ಲ. ನಾನು ಒಂದು ಇದನ್ನು ತಗೊಂಡೆ. ನನಗೆ ಈ ಕಲರ್ ಭಾಳ ಲೈಕ್ ಆಯ್ತು. ಮಸ್ತ್ ಆಗೈತೆ. ಸೈಜ್ ಏನು ಹೇಳಿ ಹೊಲ್ಸಂಗೆ ಆಗೈತಲ್ಲ. ಅಲ್ಲ ಬೇಕಂದ್ರೆ ಹೇಳ್ರಿ, ಸಾಕಷ್ಟು ಕಲೆಕ್ಷನ್ ಐತಿದ್ರು. ನಾನಾ ಥರ ಕಲರ್ಸ್ ಅದಾವು. ಇದು ನಾನು ಅದನ್ನ ಶೇರ್ ಮಾಡ್ಕೊಂಡಿದ್ದೆ. ಈ ಕಲೆಕ್ಷನ್ನ ಕುರ್ತಾ ಅಂಬ್ರೆಲ್ಲ ಕುರ್ತಾ ರೀ, ಭಾರಿ ಮಸ್ತ್ ಐತಿ. ಸೈಜ್ ಎಮ್ ಎಲ್ XL ಐತಿ. ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿರಿ. ಹೆಂಗೆ ಕಾಣತೈತಿ ಅಂತ ಕಮೆಂಟ್ ಮಾಡಿ ಹೇಳ್ರಿ. ನನಗೆ ಭಾಳ ಇಷ್ಟ ಆಯ್ತು. ಫಿಟ್ಟಿಂಗ್ ನೋಡ್ರಿ ಏನು ಮಸ್ತ್ ಐತಿ. ಎಲ್ ಸೈಜ್ ಇದೆ ನಾ ತೊಗೊಂಡಿರೋದು. ಬ್ಲ್ಯಾಕ್ ಲೆಗಿನ್ ಮ್ಯಾಚ್ ಆಗತ್ತ, ವೈಟ್ ಮ್ಯಾಚ್ ಆಗತ್ತ. ಏನು ಹೌದಾ? ನೀನು ಭಾರಿ ಮಾತಾಡ್ತೀನಿ. ಈಗ ನಾವು ಸೈಜ್ ಮಾಡ್ತೀವಿ. ಆಮೇಲೆ ಏನಾದರೂ ಲೈಟ್ ಸ್ನ್ಯಾಕ್ಸ್ ತಿನ್ಕೊಂಡು ಬರೋಣ ಅಂತೇಳಿ. 7:25 ನಾವು 10 ಗಂಟೆಗೆ ಊಟ ಮಾಡ್ತೀವಿ. ಹಾಗಾಗಿ ಬಂದರೆ ನೀವು ರಚನೆ ಮಾಡಿದ್ರೆ ಸೀರೆ ಎಲ್ಲ ಹಂಗೆ ಇಟ್ಟಿದ್ರು ಬಂದು ನೀಟಾಗಿ ಮಡ್ಚಿ ಎಲ್ಲ ಎತ್ತಿರ್ತೀವಿ. ಒಡವೆ ಸೀರೆ ಗೀರಿ ಎಲ್ಲನ. ಊಟ ಅಂತ ರಾತ್ರಿ ಊಟ ಹಚ್ಚಿ ಇಟ್ಬಿಟ್ಟಿದ್ದೆ ನಮ್ಮ ಯಜಮಾನ್ರಿಗೆ. ನಮ್ಮ ಯಜಮಾನ್ರ ರಾತ್ರಿ ಊಟಿದ ಉಳ್ದಾರ ಹಾಕೊಂಡಲ್ಲ ಅವರು ಅಂತಾರ. ಆದ್ರೆ ಅವ್ರ ಅನ್ನ ಸಾರಿಗೆ ಹಾಕ್ತಾರ. ಮತ್ತೆ ನಮ್ಮ ಯಜಮಾನ್ರಿಗೆ ಅದು ಊಟ. ನಮ್ಮ ಜೋಡಿ ನಾವ ಜೋಡಿ ನೋಡ್ರಿ. ನೀನೇ ಲಗ್ನ ಆಗೈತ್ರಿ. ಒಂದು ಮಗು ಹುಟ್ಟೈತ್ರಿ. ನಾನೇನ ತಗೊಂಡಿವಿ. ಮೀಶೋದ ತಗೊಂಡಿ ಸ್ವಿಗ್ಗಿ ಒಳಗ ಸಿಗ್ಗಿಳ ತಗೊಂಡಿವಿ. ನೀ ಜಾಮೂನ್ ಎಲ್ಲ ಆಗಿದ್ದ ಸರಿ. ಇದು ನೋಡ್ರಿ ನಮ್ಮ ಇವತ್ತಿನ ಪೂಜೆ ನೈವೇದ್ಯ ಎಲ್ಲ ತೆಗ್ದೀವಿ. ಇದು ಬೆಳಗ್ಗೆ ನಾನು ಏಕಾದಶಿದು ವ್ರತದ ಉಪವಾಸ ಬಿಟ್ಟಿದ್ದು ನೈವೇದ್ಯ ಮಾಡಿದ್ದೆ ಕೃಷ್ಣಗೆ. ಈ ರೀತಿಯಾಗಿ ಐತಿ. ಸಂಚಿದ್ರಿ ಇದೆ ಆ್ಯಕ್ಚುಲಿ, ಮುಂಜಾನೆ ಇದಲ್ಲ, ಸಂಜೆ ಕ್ಲಿಪ್ಪಿಂಗ್ ಇದು ದೀಪ ಹಚ್ಚಿಂದ. ಈಗ ಬರ್ರಿ ಹೋಗೋಣ ಅಂತ ಹೊರಗಡೆ. ಸ್ಲೋ ಮನೋ ಕೆಲ್ಸ ನೋಡ್ರಿ. ಅಲ್ಲಿ ರಾಶಿ ಬಂಡೆ ಇಟ್ಟಂಗೆ ಕೂತೀನಿ. ನೀನು ನಾಳೆ ತಿಕ್ಕಿದ್ರಾತ ಮುಂಜಾನೆ ಅಂತ ಕೇಳ್ಕೊಂಡು ಹೋಗ್ತೀನಿ ಈಗ. ಬಂದೆ ಸ್ನೇಹಿತರೆ. ನಾವು ಸ್ನ್ಯಾಕ್ಸ್ ತಿನ್ನೋಕ್ಕಂತೇಳಿ ಹೊಂಟಿದ್ವಿ ವಿದ್ಯಾಗಿರಿಗೆ. ಹೋದ್ವಿ. ಅವಾಗ ಏನು ಅನ್ನಿಸ್ತು, ಗುರುವಾರ ಇತ್ತಲ್ರಿ. ಹಂಗಾಗಿ ಸಾಯಿಬಾಬಾ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ಬಾ ಅಂತೇಳಿ ಸೀದಾ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದೀವಿ ರೀ. ಬಂದು ಇಲ್ಲಿ ದರ್ಶನಕ್ಕೆ ನಿಂತೀವಿ. ನೋಡ್ತಿರ್ಬೋದು ಪಾಳೆ ಎಷ್ಟೈತೆ ಅಂತೇಳಿ. ಭಾಳ ಗದ್ದಲ ಇತ್ತು. ಪಾಳ್ಯದಾಗ ನಿಂತೀವಿ. ಏನೆಲ್ಲ ಐತಿ ಎಲ್ಲನ ಪೂರ್ತಿಯಾಗಿ ನೋಡ್ಕೊಂಬರ್ರಿ. ಭಾಳ ಖುಷಿ ಆಯ್ತು. ಅದು ಅನ್ಎಕ್ಸ್ಪೆಕ್ಟೆಡ್. ನಾವು ಅಂದ್ಕೊಂಡ್ರೆ ಅಲ್ಲ, ಅವೆಲ್ಲ ಆಗಿಬಿಡ್ತಾವೆ. ಅಂದ್ಕೊಂಡಿದ್ದ ಕೆಲಸ ಆಗೋದಿಲ್ಲ ಆಲ್ಮೋಸ್ಟ್. ನಾವು ಹಾಗೆ ಇದು ಏನು ಪ್ಲ್ಯಾನೇ ಮಾಡಿದ್ದಿಲ್ಲ. ನಾವು ಇದಕ್ಕಂತಲೇ ಹೋದ್ವಿ. ಅದು ಇನ್ನೇನೋ ಆಯಿತು, ನೆನಪಾಯ್ತು. ಇವತ್ತು ಈ ವಾರನ ಐತಿ ಬಾ ಹೋಗೋಣ ಅಂತ ಕರ್ಕೊಂಡು ಬಂದ್ರೆ ಯಜಮಾನ್ರು. ಮೇಕಪ್ ಮಾಡ್ಕೊಂಡಂಗೆ ಕಾಣಿಸುತ್ತೆ ಅಲ್ಲ ಮಮ್ಮಿ? ಮೇಕಪ್ ಮಾಡ್ಕೊಂಡ ಥರ ಕಾಣಿಸುತ್ತೆ. ಲೈಟಿನ ರಾಕಿ ನೋಡ್ರಲ್ಲಿ
ಏನು ಸದ್ಯ ನಾವು ನೋಡ್ರಿ ಈಗ ಸಾಯಿಬಾಬಾ ದೇವಸ್ಥಾನಕ್ಕೆ ಬಂದ್ವಿ, ದರ್ಶನಕ್ಕೆ ನಿಂತೀವಿ. ಸಿಕ್ಕಾಪಟ್ಟೆ ಗದ್ದಲ ಐತಿ, ಬೆಳಕು ಅಷ್ಟೊಂದಿಲ್ಲ. ಹೆಂಗೋ ಕಾಣಿಸ್ತಾ ಪೂರ್ತಿ ಕ್ಯೂ ಐತಿ, ಅಲ್ಲಿವರೆಗೂ ಐತಿ ದರ್ಶನ. ಇದು ಲಾಸ್ಟ್ ಟೈಮ್ ಅಚಾನಕಾಗಿ ಬಂದಿದ್ವಿ ಅಲ್ಲಿ, ನಾವು ಪ್ಲಾನ್ ಇಟ್ಟಿದ್ದಿಲ್ಲ. ಈ ಸರಿ ಹಂಗೆ ಬರಂಗೆ ಬಂದ್ವಿ. ಗುರುವಾರ ಅಲ್ರಿ ದರ್ಶನಕ್ಕೆ ಹೋಗ್ಬೇಡ ಅಂತ. ಹೌದು ಓಡಿ ಓಡಿ ಬಂದು ಹಣೆಗೆ ನೀಡಿ ನೀಡಿ ಈ ದೇವಸ್ಥಾನಕ್ಕೆ ನಾವು 2ನೇ ಸಲ ರೀ ಇದು ಬಂದಿದ್ದು. ಭಾಳ ಚಂದ ಐತಿ ದೇವಸ್ಥಾನ. ಯಾರೆಲ್ಲ ವಿದ್ಯಾಗಿರಿ ಒಳಗಿರೋ ಸಾಯಿಬಾಬಾ ಟೆಂಪಲ್ಗೆ ಬಂದಿರ್ತೀರಿ ಕಮೆಂಟ್ ಮಾಡಿರಿ. ನಮ್ಮ ಬಾಗಲಕೋಟೆಯವರು ಭಾಳ ಖುಷಿ ಆಗುತ್ತೆ ಈ ದೇವಸ್ಥಾನ ನೋಡ್ಗನ. ಚಂದ ಐತಿ, ಭಾಳ ಚಂದ. ಅಲ್ಲೆಲ್ಲ ಮೇಂಟೆನೆನ್ಸ್ ಭಾರಿ ಚಂದ ಐತ್ರಿ. ಭಾಳ ಖುಷಿ ಆಗುತ್ತೆ ಇಲ್ಲಿ ದೇವಸ್ಥಾನಕ್ಕೆ ಬಂದ್ರೆ. ಯಡಿಯೂರು ಸಿದ್ಧಲಿಂಗೇಶ್ವರ ಅದಾರ ಒಂದು ಸೈಡ್, ಆ ಕಡೆ ಮಿಡ್ಲ್ ಸಾಯಿಬಾಬಾ ಇದ್ದಾರೆ. ಭಾಳ ಚಂದ ಐತ್ರಿ ದೇವಸ್ಥಾನ ಒಳಗಡೆ ಎಲ್ಲ. ಪ್ರತಿ ಗುರುವಾರ ಹೋಗ್ಬೇಕಂತ ಅಂದ್ಕೊಂಡಿವ್ರಿ. ಒಂದೊಂದು ಸರಿ ಆಗೋದಿಲ್ಲ, ಅಚಾನಕ್ ಇದ್ದಾಗ ಆಕೈತಿ. ನಮ್ಮ ವ್ಯೂವರ್ ಸಬ್ಸ್ಕ್ರೈಬರ್ ಎಲ್ಲ ಸಿಕ್ಕಿದ್ರು ನನಗೆ ಈ ಸಲ. ಭಾಳ ಖುಷಿ ಆಯ್ತು ಇಲ್ಲಿ ಹಬ್ಬದ ದಿವಸ. ಥ್ಯಾಂಕ್ಸ್ ರೀ. ಪ್ರಸಾದ ಉಂಟ್ರಿ. ಸ್ನೇಹಿತರೆ, ಈಗ ಈ ಲಾಗ್ ಯಾವ್ದು ಅನ್ಬೋದು ನೀವು. ಈ ಲಾಗ್ ನಾನು ನಿನ್ನೆ ಹಾಕಬೇಕಿತ್ತು, ಅದರ ಹಬ್ಬ ಮುಗಿದು ಲೇಟ್ ಭಾಳ ದಿನ ಆದಮೇಲೆ ಹಬ್ಬದ ಲಾಗ್ ಹಾಕೋದು ಸರಿ ಆಗಲ್ಲ ಅಂದೇಳಿ ಹಬ್ಬದ್ದು ಹಾಕಿದ್ದೆ. ಇದು ಹಬ್ಬದ ಲಾಗಿನ ಹಿಂದಿನ ದಿನದ ಲಾಗ್ ಆಗಿರ್ತೈತಿ. ಕ್ಲೀನಿಂಗು, ಆಮೇಲೆ ಏಕಾದಶಿ ದಿನದ್ದು ಲಾಗ್ ಎಲ್ಲ ಐತಿ. ಸ್ವಲ್ಪ ಹಿಂದೆ ಮುಂದೆ ಆಯಿತು. ಇದು ನಿನ್ನೆ ಹೋಗಿ ಸಂಕ್ರಾಂತಿದು ಇವತ್ತು ಬರಬೇಕಿತ್ತು ಲಾಗ್ ನಿಮಗೆ. ಸ್ವಲ್ಪ ಹಿಂದೆ ಮುಂದೆ ಆಗೈತೆ ಅಷ್ಟೇ, ಬಿಟ್ಟರೆ ಬೇರೆ ಏನೇ ಇಲ್ಲರಿ. ನನಗೆ ಒಬ್ಬರು ಕಮೆಂಟ್ ಹಾಕಿತ್ತು ಮೊನ್ನೆ ಒಬ್ಬರು. ಅದು ನನಗೆ ಗೊತ್ತಿರೋರು ಅನ್ಕೋತೀನಿ, ನನಗೆ ಮೋಸ ಮಾಡಿದವ್ರೆ ಅವರು ಕಮೆಂಟ್ ಹಾಕಿದ್ದು. ಅದನ್ನು ಒಂದು ಬ್ಯಾಡ್ ಥರ ಕಮೆಂಟ್ ಹಾಕಿದ್ರು. ಬ್ಯಾಡ್ ಥರ ಅಲ್ಲ, ಬ್ಯಾಡ್ ಕಮೆಂಟನ್ನು ಹಾಕಿದ್ರು. ಅವಕ್ಕೆ ಎಷ್ಟು ಹೇಳಿದ್ರೂ ಬುದ್ಧಿನ ಬರಲ್ಲ ಅಂತ ಅನ್ಕೋತೀನಿ ರೀ. ತಾವು ಮೋಸ ಮಾಡಿದ್ದಲ್ಲನ ಒಬ್ಬರ ಕಡೆಯಿಂದ ಮೋಸ ಹೋದವರು ಇನ್ನೊಬ್ಬರಿಗೆ ಮೋಸ ಮಾಡೋಕೆ ಅಂಥ ಕೆಲಸ ಮಾಡೋಕೆ ಹೋಗಲ್ರಿ, ಅಂಥ ಕೆಟ್ಟ ಕೆಲಸ. ಯಾಕಂದ್ರೆ ಆ ಮೋಸ ಮಾಡಿರ್ತಾರಲ್ಲ, ಆ ನೋವು ಏನಂತ ಅವ್ರು ಅನುಭವಿಸಿರ್ತಾರೆ. ಅಂಥವ್ರು ಇನ್ನೊಬ್ಬರಿಗೆ ಮೋಸ ಮಾಡೋಕೆ ಹೋಗೋದಿಲ್ಲ. ಅಂಥದ್ರಲ್ಲಿ ಬಂದು ಈ ರೀತಿಯಾಗಿ ನನಗೆ ಕಮೆಂಟ್ ಹಾಕಿದ್ರು. ನಂಗೆ ಏನೋ ಗೊತ್ತಿಲ್ಲ ಅದು ಕರೆಕ್ಟ್, ಅದು ಏನೋ ಅಂತಾರಲ್ಲ, ಇವರ ಅಂತ ಪಕ್ಕನ ಗೊತ್ತು ಮಾಡ್ಕೊಂಬಿಡ್ತೇನೆ ನಾನು. ಅಂತಿಂಥವ್ರೆಲ್ಲ ನನಗೆ ಆ ರೀತಿ ಮೋಸ ಮಾಡಿದಾರೆ ಇವರ ಅಂತ ಗೊತ್ತಾಗ್ಬಿಡ್ತೈತಿ. ಅಂಥವ್ರು ಬಂದು ಬೇರೆ ಬೇರೆ ಫೇಕ್ ಐಡಿಯಿಂದ ಬಂದು ಕಮೆಂಟ್ ಹಾಕಿರ್ತಾರೆ. ಭಾಳ ಕೆಟ್ಟ ಅಂದರೆ ಕೆಟ್ಟ ಸಿಟ್ಟು ಬಂದೈತೆ ನನಗೆ. ಆದರೆ ಏನು ಮಾಡಿದ್ರೆ ಅವ್ರು ಎದುರು ಸಿಗ್ಬೇಕಾಯ್ತು ಅಷ್ಟೇ, ಸಿಗಾಕತ್ತಿಲ್ಲ, ಕಾಂಟ್ಯಾಕ್ಟಿಗೆ ಇಲ್ಲ, ಏನಿಲ್ಲ. ಬಟ್ ಇಂಥ ಕೆಲಸ ಅಂತೂ ಮಾಡ್ತಾರೆ. ಒಬ್ರದ್ದು ಹೆಸರು ಕೆಡ್ಸಕ್ಕೆ ನೋಡೋದು, ಒಬ್ರ ಬಗ್ಗೆ ಕೆಟ್ಟದಾಗಿ ಬಿಂಬ್ಸಕ್ಕೆ ನೋಡೋದು, ತಾವು ಮಾಡೋ ಕೆಲಸನ ಏನೋ ಅಂತಲ್ಲ ಅಂತ ಕೆಟ್ಟ ಕೆಲಸ ಮಾಡಿರ್ತಾರೆ. ಬಂದು ಇನ್ನೊಬ್ಬರ ಹೆಸರು ಹಾಳು ಮಾಡೋಕ್ಕೆ ನೋಡ್ತಾರೆ. ಇಂಥವ್ರಿಗೆ ಏನು ಹೇಳ್ಬೇಕಂತನೂ ಗೊತ್ತಾಗೋದಿಲ್ಲ. ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಅವರ್ ಚಾನಲ್. ನಾನು ಶಿಲ್ಪ. ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮಿದ್ರೆ ಅಂತ ಅಂದ್ಕೊಂಡಿರ್ತೀನಿ. ನಾವು ಆರಾಮಿದ್ದೀರಿ. ಬರೀ ಇವತ್ತಿನ ಲಾಗು ಈಗ ಶುರು ಮಾಡ್ಕೊಳತ್ತೀನಿ. ನಮ್ಮ ಮನೆ ರೋಡ್ ಇರೋದ್ರಿಂದ ಹೊರಗಡೆ ಗಾಡಿ ಸೌಂಡ್
ಅಷ್ಟು ಮನ್ಯಾಗ ಐತಿ ಬಿಡು, ನಾನಾ ರೋಡ್ನಾಗದೀನಿ ಬಿಡ, ನಾನು ಕಾಣ್ತಿರ್ತೈತಿ. ನಂಗೆ ವಿಡಿಯೋ ಎಡಿಟ್ ಮಾಡುವಾಗ ಗೊತ್ತಾಕೈತಿ ಇದೇನು ನಮ್ಮ ಮನೆಯಾಗಿದ್ದು ಬ್ಲಾಗ್ ಮಾಡಿದೆ ಇಲ್ಲ ರೋಡ್ನಾಗ ಎಡಿಟ್ ಮಾಡಿಲ್ಲ ಅಂತ ಅನಿಸುತ್ತೆ, ಅಷ್ಟು ಡಿಸ್ಟರ್ಬೆನ್ಸ್ ಬರ್ತೈತಿ. ಬರ್ರಿ ಇವತ್ತಿನ ಲಾಗ್ನ ಈಗ ಶೇರ್ ಮಾಡ್ಕೊಂಡೀನಿ. ಇವತ್ತಿನ ಲಾಗ್ ಒಳಗೆ ಏನದೈತೆ ಎಲ್ಲ ಶೇರ್ ಮಾಡ್ಕೊತೀನಿ. ವಿಡಿಯೋನ ಸ್ಕಿಪ್ ಮಾಡಿದ ಪೂರ್ತಿಯಾಗಿ ನೋಡ್ಕೊಂಡ್ಬರ್ರಿ. ಏನಪ್ಪ ಅಂದ್ರೆ ಇವತ್ತು ಏಕಾದಶಿ, ಹಾಗಾಗಿ ಇವತ್ತು ಉಪವಾಸ ಏಕಾದಶಿ ವ್ರತ ಎಲ್ಲ ಮಾಡಕತ್ತೀನಿ. ಬೆಳಗ್ಗೆ ಮನೂ ಮಾಡಾಕತ್ತೇನೆ ಏಕಾದಶಿ. ನನ್ನ ಜೊತೆಗೇನ ಮೊನ್ನೆದು ಫಸ್ಟ್ನೇದು 2025 ಲಾಸ್ಟ್ ಏಕಾದಶಿಯಿಂದ ಚಾಲು ಮಾಡ್ಕೊತೀವಿ. ಇದೊಂದು 2ನೇ ಏಕಾದಶಿ ಇದ್ರೆ ನಾವು ಮಾಡ್ತಿರೋದು ಇಬ್ಬರು ತಾಯಿ ಮಗನ. ಬರ್ರಿ ಈಗ ಲಾಗ್ನಾಗ ಏನೆಲ್ಲ ಮಾಡ್ತೀನಿ ಎಲ್ಲ ಶೇರ್ ಮಾಡ್ಕೊತೀನಿ. ಇವತ್ತಿನ ದಿನದ್ದು ನಾನು ಸೀರೆ ಕಲೆಕ್ಷನ್ ವಿಡಿಯೋ ಹಾಕಿದ್ದೆ, ನೀವು ಕಲೆಕ್ಷನ್ ಅಂತೇಳಿ ಗಂಜಿ ಸಿಲ್ಕ್ ಸಾರಿ ಮಸ್ತ್ ಐತಿ. ಬೇಗ ರೆಸ್ಪಾನ್ಸ್ ಭಾಳ ಚಲೋ ಸಿಗ್ತಾ ಸಾರಿಗೆ. ಯಾರಿಗಾದ್ರೂ ಬೇಕಂದ್ರೆ ಕಾಂಟ್ಯಾಕ್ಟ್ ನಂಬರ್ ಆಲ್ಮೋಸ್ಟ್ ಎಲ್ಲಂದ್ರೆ ಅಲ್ಲಿ ನನ್ನ ಕಾಂಟ್ಯಾಕ್ಟ್ ನಂಬರ್ ಸೇವ್ ಮಾಡಿ ನಾನು ಎಲ್ಲ ಪೋಸ್ಟ್ನಾಗ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿರಿ. ಏನಾದರೂ ಈ ಥರ ಮನೆಯ ಫಂಕ್ಷನ್ ಈ ಥರ ಗಿಫ್ಟಿಂಗ್ ಪರ್ಪಸ್ ಸಾರೀಸ್ ಏನಾದರೂ ಈ ಥರ ಬಲ್ಕ್ ವೈಸ್ ಬೇಕಂದ್ರು, ಸೆಮಿ ವೈಸಸ್ ಸಿಲ್ಕು, ಕಾಟನ್, ಡೈಲಿ ವೇರ್, ಫ್ಯಾನ್ಸಿ ವೇರ್ ಎಲ್ಲ ಥರನೂ ವರ್ಕ್ ಸಾರೀಸ್ ಎಲ್ಲನೂ ಸಿಗುತ್ತೆ ನನ್ನ ಕಡೆ. ನೀವು ಕಾಂಟ್ಯಾಕ್ಟ್ ಮಾಡ್ಬೋದು, ಬಲ್ಕ್ ವೈಸ್ನು ಆರಾಮಾಗಿ ತೊಗೋಬೋದು. ಬರೀ ಈಗ ಟೈಮ್ ಕರೆಕ್ಟು 12:30 ಆಗೈತಿ. 1:30ಗೆ ಮನೆಗೆ ತನ್ನ ಮನೆ ಕರ್ಕೊಂಡ್ಬರ್ತಾರೆ ಯಜಮಾನ್ರು. ನಾನು ಈಗ ಅಡುಗೆ ಮಾಡಬೇಕು, ಬಟ್ಟೆ ಹೋಗ್ತಿಲ್ಲ ಏನೂ ಹೋಗುದಿಲ್ಲ. ಇವತ್ತು ಉಪವಾಸ ಅಲ್ಲ, ಕೆಲಸ ಏನೂ ಮಾಡಿಲ್ಲ. ನಾನು ಬೇಗ ಸ್ವಲ್ಪ ಮಾಮೂಲಿ ಏಕಾದಶಿ ದಿವಸ ಏನು ಮಾಡ್ತೀವಿ ಅದೆಲ್ಲ ಮಾಡ್ಕೊಂಡು ಕೂತಿದ್ದೆ. ಹಾಗೆ ಸ್ವಲ್ಪ ಸೀರೆ ಬುಕ್ಕಿಂಗ್ ಅದೆಲ್ಲ ತೊಗೊಳೋದಿತ್ತು. ಇವತ್ತು ಅಡುಗೆಗೆ ತರಕಾರಿ ಎಲ್ಲ ಐತ್ರಿ, ಪಲಾವ್ ಮಾಡ್ತೀನಿ. ತರಕಾರಿ ಪಲಾವ್ ಜೊತೆಗೆ ಸೋಯಾ ಚಂಕ್ಸ್ ಮಿಕ್ಸ್ ಮಾಡ್ತೀನಿ. ಯಾಕಂದರೆ ಸ್ವಲ್ಪ ಭಾಳ ದಿನ ಆಯ್ತು ಸೋಯಾ ಚಂಕ್ಸ್ ಮಾಡಿ, ಪ್ರೋಟೀನ್ ಸಿಗ್ತೈತಿ. ಹಾಗಾಗಿ ಅವರಿಬ್ಬರ ತಂದೆ ಮಗಂದು ಊಟ ಈಗ ಮಾಡಿದ್ರೆ 2 ಹೊತ್ತು ಆಗಿಬಿಡುತ್ತೆ ಇಬ್ಬರದ ಊಟ. ಹೆಂಗೂ ಬರೀ ಶೇರ್ ಮಾಡ್ಕೊತೀನಿ ಅಂತ. ಈಗ ನೋಡ್ರಿ ನಮ್ಮದು ಪಲಾವು ರೆಡಿ ಆಗೋದೈತಿ, ಆಲ್ಮೋಸ್ಟ್ ರೆಡಿ ಆಯ್ತು. ಈಗ ಸ್ವಲ್ಪ ಅಕ್ಕಿ ಫ್ರೈ ಮಾಡಿ ನೀರು ಹಾಕಿ ಕುದಿಬಿದ ಮೇಲೆ ಕುಕ್ಕರ್ ಮುಚ್ಚಿರ ಆಯ್ತು. 2 ಸೀಟಿ ರೆಡಿ ಆಗುತ್ತೆ. ಈ ರೀತಿ ಪಲಾವ್ ಮಾಡುವಾಗ ಅಕ್ಕಿನ ನೆನೆಸಿಟ್ಟಿದ್ದನ್ನ ಈ ರೀತಿ ಹುರಿದು ಮಾಡೋದ್ರಿಂದ ಅನ್ನ ಭಾರಿ ರುಚಿ ಆಕೈತ್ರಿ. ಆಮೇಲೆ ನಮ್ಮ ಮನ್ಯಾಗ ತನಮನು ಈ ರೀತಿ ಮಾಡಿದ್ದ ಅನ್ನ ಸ್ವಲ್ಪ ಆಗಲು ಉದ್ದ ಆಗುತ್ತೆ ರೀ, ಫ್ರೈ ಆಗಿ ಬಂದಿರ್ತೈತಲ್ಲ ಇದೈತಿ ಉದ್ದಾಗುತ್ತೆ, ಟೇಸ್ಟ್ ಮಸ್ತ್ ಇರುತ್ತೆ. ಅದಕ್ಕೆ ಅವರು ನೋಡೋಕೆ ಸ್ವಲ್ಪ ಬಿರಿಯಾನಿ ಅನ್ನ ಆದಂಗೆ ಆಗಿರ್ತೈತಿ. ಸ್ವಲ್ಪ ಬಿರಿಯಾನಿ ಅನ್ನ ಅಂದ್ರೆ ಬಾಸ್ಮತಿ ರೈಸ್ ಕಣಾಗತ್ತ, ಹಾಗಾಗಿ ಗನ ಖುಷಿ. ಬಾಸ್ಮತಿ ರೈಸ್ ಹಾಕಿ ಮಾಡ್ಯಾಳ ಮಮ್ಮಿ ಇವತ್ತಂತೆ ಅಂತಾರೆ. ಹಾಗಾಗಿ ನಮ್ಮ ಪಲಾವು ಯಾವುದೋ ಪಾತಿ ಏನು ಮಾಡಿದೆ ಹಿಂಗೆ ಮಾಡಿರ್ತೀನಿ. 2 ಗ್ಲಾಸ್ ಮಾಡೀನಿ ಇವತ್ತು. 1 ಮತ್ತು ರಾತ್ರಿ ಏನಾದ್ರು ಬಿಸಿ ಮಾಡಿದ್ರೆ ಆಯ್ತು ರೀ. ಇದಕ್ಕೆ ಮಸಾಲೆ ಯಾವುದೇ ರುಬ್ಬಿಲ್ಲ, ಅದೇ ರೀತಿ ಮಸಾಲೆ ರುಬ್ಬಿಲ್ಲ. ಹಂಗೆ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಮಾಡೀನಿ, ಸಕ್ಕತ್ತಾಗಿರ್ತೈತಿ ಸಾಂಬಾರು ಪುಡಿ ಹಾಕಿ ಮಾಡೋ ಪಲಾವ್. ಯಜಮಾನ್ರು ಬಂದಾಗ ಬರ್ರಿ, ತನು ಯಜಮಾನ್ರು ಬಂದರು. ಕರೆಕ್ಟ್ ಒಂದು ಕಡೆ 2 ಕೆಲಸ ಮಾಡ್ಬೇಕಲ್ಲ ಮತ್ತೆ. ಹೌದು, ಮಾಡ್ಬೇಕು. ಖಾಲಿ ಆದ್ರೆ ನೀವು ಖಾಲಿ ಅಂತ ಹೇಳಂಗಿಲ್ಲ. ಸರ್ ಏನ್ರಿ ಬರ್ತೀರಾ ಇಲ್ಲ ಅಲ್ಲೇ ಬಂದಿರ್ತೀರಾ? ಬರಲ್ಲ ಸರ್, ಕುಂತು ಬಿಡು ಅಲ್ಲೇ, ತುಂದರು ಬಿಸಿಲು ಐತಿ. ಯಪ್ಪು ಬಟ್ಟೆ ಮಾಡ್ಕೊಂಬಂದಾನ. ಏನಾಗ ಅಷ್ಟೊಂದ್ಸಾಗ ಪ್ಯಾಂಟ್ ಅವು ಡ್ಯಾನ್ಸ್ ಮಾಡ್ಸ್ಯಾರ ಹೊರಗೆ. ನಿನ್ನೆ ಹೋಗಿದ್ ಬಟ್ಟೆ ಒಣಗ್ಯವ್ರಿ, ಏನು ತೆಗ್ದಿಲ್ಲ ನೋಡ್ರಿ, ಅಷ್ಟು ಒಣಗ್ಯವು. ಏಟಂತೂ ಕಾಣ್ದಿರಂಗಾಗೈತೆ. ನಾನು ತುಂಬಿಸ್ಬಿಟ್ಟೈತಿ. ಇಷ್ಟು ಮಡ್ಚಿಡ್ಬೇಕು. ಈಗ ಮಡ್ಚಿಟ್ಟು ಇವತ್ತಿನ ಬಟ್ಟೆ ಒಗಿಬೇಕು. ಹಾಂ ಹೆಂಗಾಗೈತ್ರಿ ಪಲಾವ್? ಚಲೋ ಐತೆ ಮಮ್ಮಿ, ಚಲೋ ಮಾಡ್ತಾರೆ ಪಲಾವ್. ನೀವು ಸ್ವಲ್ಪ ಉದುರಾಗೈತಿ ಅಷ್ಟೇ, ನೀರು ಕಮ್ಮಿ. ಸೂಸ್ಲಾ ಮುಂಜಾನೆ ಮುಂಜಾನೆ ಸೂಸ್ಲಾ ಭಾರ ಆಗಿತ್ತು. ಕರ್ಬೇಕಂದ್ರೆ ಎಲ್ಲ ಸುಡೋಣ ಮಸ್ತ್ ಆಗಿತ್ತು. ಅದಕ್ಕೇನು ಹಾಕೇ ಇಲ್ಲ, ನಾನು ಯಾಕೆ ಕರ್ಬೇಕಂತಂಬ್ರಕ್ಕೆಲ್ಲ ಹುಡ್ಕೊಂಡು ನೋಡಿದ್ರಾಗ ಒಂದ್ರ ಕಾಣತ್ತಲ್ಲ ಹಸಿರು. ಮೆಣಸಿಕಾನು
ಹಾಂ ಮೆಣಸಿನ್ಕಾಯಿ ಅವು. ರಾಯ್ತ ಮಾಡ್ಕೊಂಡಾರಿ ತಾವ ಬಂದು ಪಲಾವ್ ಜೊತೆಗೆ ಊಟ ಮಾಡತ್ತಾರೆ ತಂದೆ ಮಗನ. ಕೆಂಪಿ ಸ್ನೇಹಿತರಾಗಿ ನೋಡ್ರಿ ಕೈ ಬಿಡು ಕೂದ್ಲ. ಸಂಜೆ ಕೆಲಸ ಎಲ್ಲ ಮುಗೀತು ಅಂದ್ರೆ ಯಾವುದೊಂದು ಕೆಲಸ ಬಾಕಿ ಇಟ್ಕೊಳ್ಳಿಲ್ಲ, ಎಲ್ಲ ಬಡ ಬಡ ಮಾಡಿ ಮುಗಿಸ್ಕೊಂಡೆ. ಆಗ ಸಂಜೆದು ದೇವ್ರ ಮುಂದೆ ದೀಪ ಹಚ್ಚಿ ಎಲ್ಲ ಆಯ್ತು ರೀ. ನಮ್ಮನೂ ಆಗದೆ ಬಂದಾನ. ಈಗ ದೇವಸ್ಥಾನಕ್ಕೆ ಹೊಂಟೀವಿ. ಮೊನ್ನೆ ಸಲ ಮುಂಜಾನೆ ಹೋಗಿದ್ದೆ, ಈ ಸಲ ಬೆಳಗ್ಗೆ ಹೋಗೋಕ್ಕಾಗಲಿಲ್ಲ. ಹೇಗೂ ಮನೆಗೆ ಬಂದಮೇಲೆ ಕರ್ಕೊಂಡು ಹೋದ್ರತ್ತ ಅಂತೇಳಿ ಬೆಳಗ್ಗೆ ಯಜಮಾನ್ರು ಕರ್ಕೊಂಡು ಹೋಗ್ತೀನಿ ಅಂದರೆ ನಾನು ಮೊನ್ನೋ ಸಲ ಇರ್ತಾವೆ ಬಂದು ಹೋಗ್ತೀನಿ ಅಂತಂದು ಹೇಳಿ ಬಿಡಿಸಿದೆ. ಈಗ ಹೊಂಟಿ ದೇವಸ್ಥಾನಕ್ಕೆ. ಆದ್ರೆ ನನಗೆ ಗೊತ್ತಿಲ್ಲ ರೀ, ಇಲ್ಲಿ ಅವತ್ತು ಯಜಮಾನ್ರು ಗಾಡಿ ಮೇಲೆ ಕರ್ಕೊಂಡು ಹೋಗಿದ್ರು. ಇವತ್ತು ನಾನು ಒಬ್ಬಕ್ಕೆ ಹೊಂಟೀನಿ ಆಟೋದಾಗ ಇಬ್ಬರನ್ನ ಕರ್ಕೊಂಡು. ಯಾವ ದೇವಸ್ಥಾನಕ್ಕೆ ಹೋಗ್ತೀನೋ ಗೊತ್ತಿಲ್ಲ, ಎಲ್ಲನೂ ಶೇರ್ ಮಾಡ್ಕೊತೀನಿ ಅಂತ ಬರ್ರಿ. ನನಗೆ ಈಗೇನಂದ್ರೆ ಏನೊಂದು ಗೊತ್ತಿಲ್ಲ, ಯಾವ ದೇವಸ್ಥಾನ ಗೊತ್ತಿಲ್ಲ. ಹಿರಣ್ಣ ಹನುಮಂತಂದು ಬಿಟ್ರೆ ಹಿರಣ್ಣ ಹನುಮಂತಂದು ಬಿಟ್ರೆ ಮನೆತನ. ಸ್ನೇಹಿತರೆ ನಾವು ದೇವಸ್ಥಾನಕ್ಕೆ ಬಂದ್ವಿ ರೀ. LIC ಇಳ್ಕೊಂಡು ಅಲ್ಲಿಂದ ದೇವಸ್ಥಾನ ಎಲ್ಲೈತೆ ಅಂತ ಸರಿ ಗೊತ್ತಿರಲಿಲ್ಲ. ಯಜಮಾನ್ರು ಕೂಡ ಅಲ್ಲಿ ಕೇಳ್ಕೊಂಡು ಹೋಗು ಅಂತಂದರು. ಅಲ್ಲಿ ಒಬ್ರಿಗೆ ಕೇಳ್ಕೊಂಡು ದೇವಸ್ಥಾನಕ್ಕೆ ಬಂದ್ವಿ ರೀ. ಅದ ದೇವಸ್ಥಾನದಾಗ ನಂಗೆ ಸ್ವಲ್ಪ ಗಾಬರಿ ಆಗಿದ್ದೆ, ಯಾಕಂದ್ರೆ ಯಾರೊಬ್ಬರು ಇರಲಿಲ್ಲ ರೀ ದೇವಸ್ಥಾನದಾಗ. ಅರ್ಚಕರು ಬಿಟ್ಟರೆ ಯಾರೂ ಇರಲಿಲ್ಲ. ಒಂದು ಸ್ವಲ್ಪ ಏನೋ ಅಂತಾರಲ್ಲ ಭಯ ಆದಂಗೆ ಆಯ್ತು, ಏನಪ್ಪ ದೇವಸ್ಥಾನದಾಗ ಯಾರೂ ಇಲ್ಲ, ಅದು ಏಕಾದಶಿ ದಿನ ಇದ್ದರೂ ಕೂಡ ಅಂತ ಅನ್ನಿಸ್ತು. ಅದೊಂದು ಅರ್ಥ ಆಗಲಿಲ್ಲ ಹಂಗೆ ಯಾಕಂತೇಳಿ ಹೋಗಿದ್ವಿ. ಹೋಗಿ ವಿಠಲನ ದರ್ಶನ ಮಾಡಿಕೊಂಡು ಸ್ವಲ್ಪ ಹೊತ್ತು ಕುತ್ಕೊಂಡು ನಾಮ ಜಪ ಎಲ್ಲ ಮಾಡಿಕೊಂಡು ವಾಪಸ್ ಬಂದ್ವಿ ರೀ. ಅಲ್ಲೇ ನಾವು LICಗೆ ಹಿಡಿದಿದ್ದು, ಅಲ್ಲಿಂದ ದೇವಸ್ಥಾನಕ್ಕೆ ಹೋಗೋಕೆ ಒಳಗೆ ಹೋಗ್ಬೇಕ್ರಿ. ಎಲ್ಲ ಮನೆಗಳು ಇರ್ತಾವಲ್ಲ ಆ ಏರಿಯಾದಾಗ ಐತೆ ದೇವಸ್ಥಾನ. ನಡ್ಕೊಂಡು ಕೇಳ್ಕೊತ ಹೋದ್ವಿ. ಅಲ್ಲೇ ಹೊತ್ತ ಮುಳುಗಿತ್ತು. ದರ್ಶನ ಎಲ್ಲ ಮಾಡ್ಕೊಂಡು ವಾಪಸ್ಸು ಈಗ ಅಲ್ಲಿಂದ ಬೈವಾಕ್ LICಗೆ ಬರ್ಬೇಕು ನಾವು. ಈಗ ಅಲ್ಲಿ ತನುಮನ ಕರ್ಕೊಂಡು ಅಷ್ಟೊತ್ತಿನಾಗ ನಡ್ಕೊಂಡು ಒಂದು ದೇವಸ್ಥಾನಕ್ಕೆ ಹೋಗಿ ಬಂದಿದ್ದು ಫಸ್ಟ್ ಟೈಮ್ ನಾನು ಈ ಬಾಗಲಕೋಟೆ ಒಳಗೆ. ಏನೋ ಇದು ಅಲ್ಲಿ ಯಾಕಂದ್ರೆ ನಾನು ಸ್ವಲ್ಪ ಅಡ್ಡಾಡಿದ ಏರಿಯಾ LIC, ಅಲ್ಲಿಂದ ಇಲ್ಲಿಗೆ ಬರೋಕೆ ಏನೋ ತೊಂದರೆ ಎಲ್ಲ ಬರ್ತೀನಿ. ಅದು ನೈಟ್ ಟೈಮ್ ಐತಲ್ಲ, ಇಬ್ಬರು ಮಕ್ಕಳು ಕರ್ಕೊಂಡು ಅಡ್ಡಾಡೋದು ಸ್ವಲ್ಪ ಕಷ್ಟ. ಅದು ಟಮ್ ಹತ್ತು ಇಡೀ ಸಿಕ್ಕಾಪಟ್ಟೆ ಗದ್ದಲ ಇರ್ತವೆ. ಅದಕ್ಕೆ ಅವ್ರಿಗೆ ಯಜಮಾನ್ರು ಅಂದ್ರೆ ಬೇಡ ಕಳಿಸ್ಕೊಡ್ತೀನಿ ಬೇರೆ ಯಾರನ್ನ ಹೋಗು ಅಂತ ಅಂದಿದ್ರೆ, ಇರ್ಲಿ ಬಿಡ್ರೆ ಬೇಡ ನಾನು ಹೋಗ್ತೀನಿ ಅಂತೇಳಿ ನಾನು ಧೈರ್ಯ ಮಾಡ್ಕೊಂಡು ಬಂದಿದ್ದೆ. ದರ್ಶನ ಅಂತೂ ಆಯಿತು. ಮೊನ್ನೆ ಸರಿ ಯಜಮಾನ್ರು ಕರ್ಕೊಂಡು ಹೋಗಿದ್ರು, ಈ ಸರಿ ನಾನೇ ನಮ್ಮ ಮನ್ವಿತ್ ಬಂದ್ಮೇಲೆ ಹೋಗ್ತೀನಿ ಅಂತೇಳಿ ನಾನು ಸಂಜೆ ಟೈಮ್ ಬಂದೆ. ಇದೆ ನೋಡ್ರಿ ದೇವಸ್ಥಾನ, ಚೆಂದ ಐತಿ ದೇವಸ್ಥಾನ. ವಿಠಲ್ ಮಂದಿರ ಭಾರಿ ಮಸ್ತ್ ಐತ್ರಿ, ದೊಡ್ಡ ದೇವಸ್ಥಾನ ಚೆಂದ ಐತಿ. ಅದರಲ್ಲಿ ಜನಗಳಿರಲಿಲ್ಲ ಅನ್ನೋದೊಂದು ಬೇಜಾರಾಯಿತು, ಸ್ವಲ್ಪ ಭಯನೂ ಆಯಿತು. ಒಟ್ಟಿನಲ್ಲಿ ಏಕಾದಶಿನ ಕಂಪ್ಲೀಟಾಗಿ ಮಾಡಿದ್ವಿ. ಅದು ಕೃಷ್ಣಂದು ಯಾವುದಾದ್ರೂ ಒಂದು ಅವತಾರ ದೇವಸ್ಥಾನಕ್ಕೆ ದರ್ಶನ ಮಾಡಬೇಕು ಅವತ್ತಿನ ದಿನ. ಅದು ನಂಗೆ ಬೆಟ್ರ್ ಅದೇ ಅನ್ನಿಸ್ತಾರೆ, ಯಾಕಂದರೆ ಜನ ಇರೋಂಥ ದೇವಸ್ಥಾನಕ್ಕೆ ಹೋಗೋದು ಬೇಷ್ ಅಂತೇಳಿ. ನೆಕ್ಸ್ಟ್ ಟೈಮ್ ಹೋದ್ರೆ ಅಲ್ಲೇ ಹೋಗ್ತೀನಿ ರೀ, ವಿದ್ಯಾಗಿರಿ ಕಡೆ. ಅಲ್ಲಿ ದೇವಸ್ಥಾನ ಭಾಳ ಗದ್ದಲ ಇರ್ತವೆ. ನಮಗಿದು ಹತ್ತಿರ ಐತೆ ಅನ್ನೋ ಒಂದು ಕಾರಣಕ್ಕೆ ಇಲ್ಲಿ ಹೋಗಿದ್ದೆ. ನಾನು ವಾಪಸ್ಸು ಬಂದು ನೋಡ್ರಿ ಟಮ್ನಾಗ ಮನೆಗೆ. ಈಗ ನೋಡ್ರಿ ಊಟ ಕೊಡಕತ್ತೀನಿ ಇವರಿಗೆಲ್ಲ. ನಾನು ಟೈಮು 9:30 ಆಗೈತಿ, 10 ಆಯ್ತು ರೀ. ಪಾಪಾಡು ಶಾವಿಗೆ ಪಾಯಸ ಮಾಡೀನಿ. ಇವತ್ತು ಸಂಕ್ರಾಂತಿ ಹೌದು, ಏಕಾದಶಿ ಹೌದು ಅಂತ ಸ್ಪೆಷಲ್ ಶಾವಿಗೆ ಪಾಯಸ. ನಮ್ಮ ಯಜಮಾನ್ರು ರೊಟ್ಟಿ ಪಲ್ಯ ಮಾಡಾಕತ್ತೀರಿ. ಕಟಕ್ ರೊಟ್ಟಿ ಪಲ್ಯ ಉಂಡು ಮಧ್ಯಾಹ್ನದ ಪಲಾವ್ ಐತಿ. ನೋಡ್ಕೊಡ್ರಿ ಈ ಕಡೆ ಭಾಳ ಇತ್ತು ರೀ, ಹಾಗಾಗಿ ಬೇರೆ ಏನು ಮಾಡಿಲ್ಲ. ರೈಸ್ ಐಟಮ್ ಏನು ಮಾಡೋಕೆ ಹೋಗಿಲ್ಲ. ಇದೊಂದು ಸಿಹಿವನ್ನು ಮಾಡಿದೆ. ಅಷ್ಟಾಗ ರಾತ್ರಿ ಊಟ ಏನು ಸೋಗ್ ಮಾಡಾಕತ್ತಿ ಮಮ್ಮಿ? ನಾನು ಬರೀ ಶಾವಿಗೆ ಒಂದು ತಿನ್ನಕೊಂತ ನಾಲ್ ಕುಡಿಯಕ್ಕೆ ಕುಂತಿಲ್ಲ. ಹಂಗೆ ಒಂದು ಪಾಯಸ ತಿನ್ನೋ ರೀತಿ ಒಂದು ಶಾವಿಗೆ ತಿಂದು ಹಾಲು ಬಿಟ್ಬಿಡೋದು ಅದನ್ನ. ಅಲ್ಲ ಕೆಂಪಿ ತೋತಾನೆ ನೋಡಿ, ತೋತಾನೆ ಎರಡು ತೋತಾನೆ. ಹೆಂಗಿತ್ತು ಇವತ್ತು ಹೋಗಿದ್ವಲ್ಲ ಅಲ್ಲಿ ದೇವಸ್ಥಾನಕ್ಕೆ? ಅಯ್ಯಪ್ಪೋ ಇರಿವಿ ಅಂತ ನೋಡ್ತೇವೆ. ಹೆಂಗಂತಪ್ಪ ನಂಗೆ ಭಾಳ ಚಿತ್ರ ಆಯ್ತು. ಒಬ್ರು ಇಲ್ರಿ. ಮತ್ತೆ ಎಂತ ದೇವಸ್ಥಾನ ಅಂದಿ, ಎಂತ ಚಂದ ಐತೆ ಅಂದ್ರೆ ದೇವಸ್ಥಾನ. ಅದು ದೇವಸ್ಥಾನ ಮನೆ ಹೋಗಿದ್ವಲ್ಲ ನಾರಾಯಣ ಟೆಂಪಲ್ಗೆ, ಹಂಗೈತಿ ನೋಡು. ಅದಕ್ಕೂ ದೊಡ್ಡದೈತಿ. ಅಲ್ಲಿ ಒಂದೈತಿ, ಇಲ್ಲಿ ಈ ಕಡೆ ಒಂದ್ ಕಡೆ ಆಂಜನೇಯ ಇದಾನ, ಪಾಂಡುರಂಗ ವಿಠಲ ಗರ್ಭಗುಡಿ. ಈಗ ಮುಚ್ಕೊಂಡು ಇರಾಣಿಗೆ ಈಚಕ್ ಭದ್ರ ಕಾಳಮ್ಮ, ಈಚಕ ದೇವಿ ಐತಲ್ಲ, ಹಂಗ ಅಲ್ಲಿ ಇನ್ನೆರಡು ದೇವ್ರದಾವ ಅಕ್ಕಪಕ್ಕ.
ಈ ಕಡೆ ಆಂಜನೇಯ ಐತಿ, ಈ ಕಡೆ ಶಿವಲಿಂಗ ಐತಿ, ಎಲ್ಲೋ ಪಾಂಡುರಂಗ ಅದಾನ. ಪರಿಸರ ಐತಿ ದೇವಸ್ಥಾನ. ವಿಠಲ ಕೃಷ್ಣ ಇನ್ನಲ್ಲ ಹೆಸರು ಚಂದ ಐತಿ ದೇವಸ್ಥಾನ. ನಾಡ ವಿಚಿತ್ರ ಅನ್ನಿಸ್ತು. ಜನ ಹೊರಗೆ ಹೋಗಿದ್ದಾರೆ ಈ ಸಲ. ಇರ್ಬೋದು. ನೀ ಅಪ್ರೂಪ್ ಹೋಗಲ್ಲ. ಆದ್ರೆ ದೇವಸ್ಥಾನ ಇದೆ ಹಂಗೆ ಇಲ್ರಿ. ಮನಿಯಿಂದ ಬಿಡೋಣ ಕಾಣುತ್ತ. ಗೋಪುರದಿಂದ ಗೊತ್ತಿಡಿಬೇಕು ನೋಡು. ಗೇಟ್ ಅನ್ನು ಸುದ್ದು ಮನಿಗೆ ಇರ್ತಲ್ಲ, ಗೇಟ್ ದೊಡ್ಡ ಗೇಟ್ ಹಂಗೈತಿ. ಫಸ್ಟ್ ಟೈಮ್ ರೀ ತನುಮನ ಕರ್ಕೊಂಡು ನಾವು ದೇಹಕ್ಕೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು. ಸ್ನೇಹಿತರೆ ನೋಡ್ರಿ, ಅವ್ರದಿಗೆಲ್ಲ ಊಟ ಎಲ್ಲ ಕೊಟ್ಟು ಅಡುಗೆ ಮನೆ ಎಲ್ಲ ಕ್ಲೀನಿಂಗ್ ಮಾಡಿಕೊಂಡು ಈಗ ನಾನು ಸಾರಿದು ಒಂದಷ್ಟು ಕಸ್ಟಮರ್ ವಿಡಿಯೋ ಕಾಲ್ ಮಾಡ್ತೀವಿ ಅಂತ ಹೇಳಿದ್ರು. ಅವ್ರಿಗೆಲ್ಲ ವಿಡಿಯೋ ಕಾಲ್ ಮಾಡ್ಕೊಂಡು ಸೀರೆ ಎಲ್ಲ ತೋರಿಸಿ ಆರ್ಡ್ರ್ ತೊಗೊಂಡು ಪ್ಯಾಕಿಂಗ್ ಮಾಡಿ ಎಲ್ಲನೂ ಪ್ಯಾಕಿಂಗ್ ಮಾಡಿ ಇಟ್ಟು ವಿಡಿಯೋ ಎಡಿಟ್ ಮಾಡಿ ಮಲ್ಕೋಬೇಕು ನಾನು. ಅಂದ್ರೆ ಒಂದೊಂದು ಸಾರಿ ಹೆಂಗೆ ಆಗ್ಬಿಡ್ತೈತಿ ಅಂದ್ರೆ ಬೆಳಿಗ್ಗೆನ ಹೋಗ್ಬಿಡಕ್ಕೆ ಬರ್ತೈತಿ. ಆ ಪೋಸ್ಟ್ ಆಫೀಸ್ನ ಆದ್ರೆ ಬೆಳಿಗ್ಗೆನ ಹೋಗ್ಬಿಡ್ತೀವಿ ನಾವು. ಕೊರಿಯರ್ ಆದ್ರೆ ನಡಿತೈತೆ ರೀ, ಆ ಟೈಮ್ನಾದ್ರೂ ಹೋಗಿ ಕೊಡ್ಬೋದು. ಆದ್ರೆ ಪೋಸ್ಟ್ ಆಫೀಸಿಂದು ಲೇಟ್ ಆದ್ರೆ ಗದ್ದಲ ಆಗ್ಬಿಡ್ತೈತೆ. ಹಂಗಾಗಿ ನಾನು ಪೋಸ್ಟ್ ಆಫೀಸಿಗೆ ಹೋಗೋಂಥ ಆರ್ಡ್ರಸ್ ಇದ್ರೆ ಮಾತ್ರ, ಹಳ್ಳಿ ಆರ್ಡ್ರಸ್ ಇದ್ರೆ ನೈಟ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ. ಬೆಳಿಗ್ಗೆ 10:30 11 ಗಂಟೆ ಅನ್ನತ್ಲೆ ಪೋಸ್ಟ್ ಆಫೀಸ್ನಾಗಿದ್ರೆ ಈಸಿಯಾಗಿ ನಮ್ಗೆ ಮಧ್ಯಾಹ್ನ ಮತ್ತು ಮುಂದಿನ ಕೆಲಸ ಮಾಡ್ಕೊಳಕ್ಕೆ ನಂಗೆ ಟೈಮ್ ಸಿಗ್ತೈತಿ. ಹಾಗಾಗಿ ನಾನು ರಾತ್ರಿ ಕೂತ್ಕೊಂಡು ಅದನ್ನೆಲ್ಲ ಮುಗಿಸ್ಕೊಳಕತ್ತಿದ್ರಿ. ಒಂದಷ್ಟು ವಿಡಿಯೋ ಕಾಲ್ ಮಾಡೋದಿತ್ತು, ಅದನ್ನೆಲ್ಲ ಮಾಡಿ ತೋರಿಸಿ ಅದ್ರ ಬಗ್ಗೆ ಎಲ್ಲ ಡೀಟೇಲ್ಸ್ ಎಲ್ಲ ಕೊಡಕತ್ತಿದ್ದೆ. ಟೋಟಲಿ ಒಟ್ಟಿನಲ್ಲಿ ಸಾರಿ ಕೆಲಸನ ಮಾಡಿಕೊಂಡು ಲಾಸ್ಟಿಗೆ ವಿಡಿಯೋ ಎಲ್ಲ ಎಡಿಟ್ ಮಾಡಿ ಮಕ್ಕೊಳತ್ಲೆ ನನಗೆ 12:30 ಆಗಿರ್ತೈತಿ. ಆಲ್ಮೋಸ್ಟ್ 12:30 ಆಗಿರ್ತೈತಿ. ಯಾವಾಗಾದ್ರೂ ಒಂದೊಂದು ಸಾರಿ ಹೆಚ್ಚು ಕಡಿಮೆ ಆಕೈತಿ.